ಮೈಸೂರಿನಲ್ಲಿ ಇಂದು ಬುಡಕಟ್ಟು ಸಂಸ್ಕೃತಿಯ ಅನಾವರಣವಾಗಿದೆ. ನಗರದ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಬುಡಕಟ್ಟು ವರ್ಗದವರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ವೈಭವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಗಿರಿಜನ ಅಭಿವೃದ್ಧಿ ಯೋಜನೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಾಸಕರಾದ ಅನಿಲ್ ಚಿಕ್ಕಮಾದು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗಿರಿಜನ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದರು. ಮೊದಲನೇದಾಗಿ ನಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣವಾಗಿ ಬರಬೇಕಂದ್ರೆ ಮುಖ್ಯ ಕಾರಣ ತಾವುಗಳು ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಪದ್ಮಶ್ರೀ ಪ್ರಶಸ್ತಿಯನ್ನ ನಮ್ಮ HD ಕೋಟೆ ತಾಲೂಕಿಗೆ ಸೋಮಣ್ಣ ಅವರು ಕೊಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಆ ಒಂದು ಪುರಸ್ಕೃತರಿಗೆ ಯಾಕಂದರೆ ಒಂದು ಪದ್ಮಶ್ರೀ ಅವಾರ್ಡ್ ಅನ್ನೋದು ಅದು ಸುಮ್ಮನಲ್ಲ, ಇಡೀ ದೇಶದಲ್ಲಿ ಗುರುತಿಸಿ ರಾಷ್ಟ್ರಪತಿಗಳು ಅದನ್ನು ಕೊಡ್ತಕ್ಕಂಥದ್ದು, ಅದು ಈ ಸಮುದಾಯಕ್ಕೆ ಬಂದಿರತಕ್ಕಂಥದ್ದು ನನಗೆ ಭಾಳ ವಿಶೇಷವಾದಂಥ ಒಂದು ಪ್ರೀತಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ದೇವರು ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಈ ಸಮುದಾಯದ ಬಗ್ಗೆ ಇನ್ನೂ ಕೂಡ ಹೋರಾಟವನ್ನು ಮಾಡಲಿ ಅಂತ ಹಾರೈಸ್ತಾ, ಜೊತೆಗೆ ಈ ಮುಖ್ಯವಾಗಿ ಇವತ್ತೇನಾದ್ರು ನಾವಿಷ್ಟು ಎಲ್ಲ ಬಂದು ವ್ಯವಸ್ಥಿತವಾಗಿ ಕೂತಿದ್ದೀವಿ, ಮುಖ್ಯ ಕಾರಣ ನಮ್ಮ ಕ್ರೀಡಾ ಇಲಾಖೆಯ ಡೈರೆಕ್ಟ್ರು, ನಿರ್ದೇಶಕರಾಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವ ರೀತಿ ಹೇಳಿದಿರಿ ಅದೇ ರೀತಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದಿರಿ, ತಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು. ನಾಗರಿಕ ಮಕ್ಕಳುಗಳಿಗಿಂತ ನಮ್ಮ ಕಾಡು ಮಕ್ಕಳೇ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಭವಿಷ್ಯ ನಿಜನೋ ಸುಳ್ಳ? ಕಾಡಿನ ಮಕ್ಕಳು ಸ್ಟ್ರಾಂಗ್ ಅಂತ ಹೇಳ್ತಾರೆ, ನಿಜನಾ? ನೋಡವ ಯಾರ್ಯಾರು ಎಷ್ಟೆಷ್ಟು ಪ್ರೈಸ್ನ ಗೆಲ್ಲಿಸ್ತೀರಾ ಅಂತ. ಹೈಯೆಸ್ಟು ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, 3ನೇ ಪ್ರೈಸು ಏನಿರ್ತದೆ ತಾವುಗಳು ಗೆಲ್ಲಬೇಕು. ಗೆದ್ದು ವಿಜೇತರಾಗಿ ಡೆಲ್ಲಿ ಲೆವೆಲ್ವರೆಗೂ ಕೂಡ ನಾವು ಹೋಗಿ ಭಾಗವಹಿಸ್ತೀವಿ ಅನ್ನೋ ಶಕ್ತಿಯನ್ನು ತಾವು ದೇಶದ ತೋರಿಸ್ಕೊಡ್ಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಬಹುಶಃ ಇದನ್ನು HD ಕೋಟೆ ತಾಲೂಕಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ರು, ಆದರೆ ನಾನು HD ಕೋಟೆಯಲ್ಲಿ ಬೇಡ, ನಮ್ಮ ಮಕ್ಕಳು ಕೂಡ ಈ ರೀತಿ ಸ್ಟೇಡಿಯಂ ನೋಡಲಿ. ನಾಳೆ ದಿನ ಬೆಂಗಳೂರು ಇರ್ಬೋದು, ಡೆಲ್ಲಿ ಇರ್ಬೋದು, ಅವ್ರಿಗೆ ಒಂದು ಉತ್ಸಾಹ ಬರಲಿ ಅನ್ನೋ ಕಾರಣದಿಂದ ನಾನು ಚಾಮುಂಡಿ ವಿಹಾರನ್ನೇ ಆಯ್ಕೆ ಮಾಡಿ ಇಲ್ಲಿ ಕ್ರೀಡೆಯನ್ನು ಆಯ್ಕೆ ಮಾಡಿ ಒಂದು ಮಕ್ಕಳನ್ನ ಭಾಗವಹಿಸೋಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ನಮ್ಮ ಸರ್ಕಾರದ ವತಿಯಿಂದ. ಶೈಲೇಂದ್ರಣ್ಣ ಅವರಿಗೆ ಮತ್ತು ಬುಡಕಟ್ಟು ಸಮುದಾಯ ಎಲ್ಲ ನಾಯಕರುಗಳಿಗೂ ಕೂಡ ವಿಶೇಷವಾಗಿ ನಮಗೆ ಏನಾದ್ರು ಇಷ್ಟೊಂದು ಹಕ್ಕು ಸಿಕ್ಕೈತೆ ಮುಖ್ಯ ಕಾರಣ ಬಿರ್ಸಾ ಮುಂಡಾರ್ ಅವರು. ಯಾಕಂದರೆ ಕಾಡನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿ ಈ ಸಮುದಾಯಗಳಿಗೆ ಒಂದು ಹೋರಾಟವನ್ನು ಅವತ್ತಿನ ಕಾಲದಲ್ಲೇ ಬ್ರಿಟಿಷ್ ವಿರೋಧವನ್ನು ಹೋರಾಟವನ್ನು ಮಾಡಿ ಕಾಡು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದವರು ಬಿರ್ಸಾ ಮುಂಡಾರ್ ಅವರು. ಅವರ ಒಂದು ಪ್ರತಿಮೆಯನ್ನು ಕೂಡ ಈಗ ನಾವು ತಯಾರು ಮಾಡ್ತಾ ಇದ್ದೀವಿ. ಮೈಸೂರಲ್ಲಿ ಮತ್ತು ನಮ್ಮ HD ಕೋಟೆಯಲ್ಲಿ 2 ಭಾಗದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು, ಪ್ರತಿಮೆಯನ್ನು ಈ ಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳನ್ನ ಸಲ್ಲಿಸಿ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕ್ರೀಡಾ ಇಲಾಖೆಗೆ ತುಂಬ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಇನ್ನು ಈ ಸಮಾರಂಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಸೋಮಣ್ಣ, ಹರಿಕುಮಾರ್ ಹಾಗೂ ಯುವ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕರಾದ ಭಾಸ್ಕರ್ ನಾಯಕ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಂದು ಬುಡಕಟ್ಟು ಜನರ ಪ್ರತಿಭೆ ಅನಾವರಣಗೊಂಡಿದೆ. ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಗಿರಿಜಾ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಯೋಜನೆಯಾಗಿದೆ. ಶಾಸಕ
ಅನಿಲ್ ಚಿಕ್ಕಮಾದು ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು. ಬುಡಕಟ್ಟು ಸಮುದಾಯದ ಯುವ ಜನತೆಯನ್ನ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಇಂತಹ ಕ್ರೀಡಾಕೂಟಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಕಾರ್ಯಕ್ರಮಕ್ಕೆ ಮೆರುಗು ನೀಡುವಂತೆ ಪದ್ಮಶ್ರೀ ಪುರಸ್ಕೃತ ಸೋಮಣ್ಣವರ ಉಪಸ್ಥಿತಿ ಎಲ್ಲರ ಗಮನ ಸೆಳೆಯಿತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಭಾಸ್ಕರ್ ನಾಯಕ್ ಹಾಗೂ ಪ್ರಮುಖ ಅಧಿಕಾರಿಗಳು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಶುಭ ಕೋರಿದರು. ವಿವಿಧ ಬುಡಕಟ್ಟು ಸಮುದಾಯ ಮತ್ತು ಕಲೆ ಕ್ರೀಡೆಗಳ ಪ್ರದರ್ಶನ ಇಡೀ ಕ್ರೀಡಾಂಗಣಕ್ಕೆ ಹೊಸ ಕಲೆ ತಂದಿದೆ. ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಹುಮುಖ್ಯ ಬೇಡಿಕೆ ಇದ್ದಿರ್ತಕ್ಕಂಥದ್ದು ಎಲ್ಲ ನಿಯಮಗಳು ಕೂಡ ಪ್ರತಿಷ್ಠಾಪನೆ ಆಗಿತ್ತು. ಆದಿವಾಸಿಗಳ ನಿಗಮ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆ ನಿಗಮವನ್ನು ಹಿಂದೆನೇ ನಾನೇ ಚುನಾವಣೆಯಲ್ಲಿ ಸಂದರ್ಭಕ್ಕೆ ಬಂದದಕ್ಕಿಂತ ಮುಂಚೆ ಅವರಿಗೆ ಸಾಹೇಬ್ರಿಗೆ ನಾನು ಮನವಿ ಮಾಡಿದ್ದೆ. ಅದೇ ರೀತಿ ಈ ಬಾರಿ ಬಜೆಟಲ್ಲಿ ಆದಿವಾಸಿಗಳ ನಿಗಮ ಮಾಡಿಕೊಟ್ಟಿದ್ದಾರೆ. ಭಾಳ ವಿಶೇಷವಾಗಿ ಅದು ಇಂಪ್ಲಿಮೆಂಟೇಷನ್ ಆದಷ್ಟು ಬೇಗನೆ ಆಗಬೇಕು ಅನ್ನೋದು ಕೂಡ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡ್ತೀನಿ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.